ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿವಿಡೆಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ತಾ ಇದ್ವಿ. ಭಾಳ ಫ್ಯಾಂಟಾಸ್ಟಿಕ್ ಸಬ್ಜೆಕ್ಟ್ ಅದು, ಅದ್ರ ಬಗ್ಗೆನೇ ಸಿಕ್ಕಾಪಟ್ಟೆ ಮಾತನಾಡಬೇಕು ಅಂತ ರುದ್ರಮೂರ್ತಿ ಸರ್ ಅವಾಗಲೇ ಹೇಳ್ತಾ ಇದ್ರು. ಅದನ್ನೂ ಕೂಡ ಮಾತನಾಡ್ತಾ ನಾನು ಬ್ರೇಕ್ಗಿಂತ ಮುಂಚೆ 2 ಸಿನಾರಿಯೋಗಳನ್ನು ನಿಮ್ಮ ಮುಂದೆ ಇಟ್ಟೆ. ಪ್ಲೀಸ್ ಕ್ವಿಕ್ಕಾಗಿ ಹೇಳ್ತೀನಿ. ಮೊದಲನೇದಾಗಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಮುರಳೀಧರ್ ಸರ್ ಏನು ಹೇಳಿದ್ರು, ನೆನ್ನೆ ಬಂದಿದ್ದ ನ್ಯೂಸ್ ಇದು. 2,10,000 ಕೋಟಿ ಅಷ್ಟನ್ನು RBI ಡಿವಿಡೆಂಟ್ ಆಗಿ ಗೌರ್ಮೆಂಟಿಗೆ, ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತು. ಇದರಿಂದ ಏನು ಇಂಪಾರ್ಟೆನ್ಸ್ ಅಂದ್ರೆ, ಹೋದ ವರ್ಷ ಕೊಟ್ಟಿದ್ದು ಬರೀ 87,000 ಕೋಟಿ, ಈ ಸಲ ಕೊಡ್ತಿರೋದು 2,11,000 ಕೋಟಿ, ಅಂದ್ರೆ ಡಬಲ್ಗೂ ಜಾಸ್ತಿ. ಈಗ ಇಷ್ಟೊಂದು ದುಡ್ಡು ಗೌರ್ಮೆಂಟ್ಗೆ ಬಂದ್ರೆ ಏನಾಗುತ್ತೆ ಅಂದ್ರೆ, ಅವರ ಫಿಸಿಕಲ್ ಡೆಫಿಸಿಟ್, ವಿತ್ತಯ ಕೊರತೆ ಕಡಿಮೆ ಆಗುತ್ತೆ. ಎಷ್ಟು ಅಂದ್ರೆ 0.3 to 0.4% ಆಫ್ GDP. ಅಂದ್ರೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 0.33 ಬಂದ್ಬಿಡುತ್ತೆ. ನಾನು ಅದನ್ನ 0.3 to 0.4% ಅಂತ ನಿಮ್ಗೆ ರೇಂಜ್ ಕೊಟ್ಟೆ. ಒಂದು. ಎರಡನೇದು, ಗೌರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಆದ್ರೆ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸ್ಪೆಂಡಿಂಗ್ ಆಗುತ್ತೆ, ಎಜುಕೇಶನ್ ಡಿಫೆನ್ಸ್ ಸ್ಪೆಂಡಿಂಗ್ ಆಗುತ್ತೆ. ಇದೆಲ್ಲ ಮಾಡಿದಾಗ ಆಪರ್ಚುನಿಟಿ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನೂ ಜಾಸ್ತಿ ಆಗುತ್ತೆ. ಸೊ ಗೌರ್ಮೆಂಟ್ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ, ಫಿಸಿಕಲ್ ಡೆಫಿಸಿಟ್ ಕಡಿಮೆ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ, ಡಿಫೆನ್ಸ್ ಸ್ಟ್ರಾಂಗ್ ಆಗುತ್ತೆ. ಇದೆಲ್ಲ ಆಗೋದ್ರಿಂದ ಆರ್ಥಿಕತೆ ಮೇಲೆ ತುಂಬಾನೇ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ. RBI ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಬಾಂಡ್ ಮಾರ್ಕೆಟ್ ಪಾರ್ಟಿಸಿಪೇಷನ್ ಮಾಡ್ತಾರೆ RBI, ಕರೆನ್ಸಿ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ ಡಾಲರ್ ಆಗದಿರಂಗೆ ನೋಡ್ಕೊಂತಾರೆ, RBI ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಅದರ ಬ್ಯಾಲೆನ್ಸ್ ಶೀಟ್ ಇದೆ. ಇದೆಲ್ಲ ತಾವು ಸ್ಟಡಿ ಮಾಡಿದ್ರೆ ಗೌರ್ಮೆಂಟ್ ಫ್ರೀ ಆಗಿ 2 ಲಕ್ಷದ, ಯಾವಾಗ್ಲೂ ನಾವು ಹೇಳ್ತೀವಿ ಪೆಟ್ರೋಲ್ ದರಗಳು, ಡೀಸೆಲ್ ದರಗಳು ಈ UPA ಗೌರ್ಮೆಂಟ್ ಇದ್ದಾಗ $145 $150 ಹೋಗ್ಬಿಟ್ಟಿತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ. ಮೋದಿ ಬಂದ ಕಡಿಮೆ ಆಗೋಯ್ತು, ಹಂಗಾಗಿ ಮೋದಿಗೆ ಬೆನಿಫಿಟ್ ಆಗೋಯ್ತು. ಅದಕ್ಕೂ ಸ್ಟ್ರಾಂಗ್ ಬೆನಿಫಿಟ್ ಇವಾಗ ಆಗ್ತಾ ಇರೋದು ಯಾವುದು ಅಂದ್ರೆ RBI ಡಿವಿಡೆಂಟ್. ಲಾಸ್ಟ್ 2 ವರ್ಷ ಬಿಟ್ಟು ತಾವು ಹಿಂದೆ ಏನಾನ ನೋಡಿದ್ರೆ 20,000 ಕೋಟಿನೂ ಬರ್ತಿರ್ಲಿಲ್ಲ ವರ್ಷಕ್ಕೆ. ಇವಾಗ ಅದರ 10 ಪಟ್ಟು. ಈಗ ನಾನು ಚಂದನ್ ಅವರಿಗೆ ಲಾಟ್ರಿ ಟಿಕೆಟ್ ಮುಖಾಂತರ ನಿಮ್ಗೆ ಇವತ್ತು 10 ಕೋಟಿ ಬಂತು, 5 ಕೋಟಿ ಬಂತು ಅಂದ್ರೆ ಏನ್ ಮಾಡ್ತೀರಾ? ಅಂದ್ರೆ ರೆಗ್ಯುಲರ್ ಬರುವ ಇನ್ಕಮ್ಗೂ ಜಾಸ್ತಿ ಅದು. ಇಟ್ ಈಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಗೈನ್. ಅದು ಖಂಡಿತವಾಗ್ಲೂ ಬರ್ತಾ ಇದೆ. ಅದು ವೆರಿ ಪಾಸಿಟಿವ್. ನಿಮ್ಗೆ ಈಗ ತಾನೇ ಹೇಳ್ದಂಗೆ ಫಿಸಿಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಏನಿದೆ, 5.8% ವಾಸ್ ದ ನಂಬರ್ ಫಾರ್ ಫಿನಾನ್ಷಿಯಲ್ ಇಯರ್ 23. ಅಲ್ಲಿಂದ ಕಡಿಮೆ ಆಗಿ ಈಗ ಎಕ್ಸ್ಪೆಕ್ಟೇಷನ್ ಕೇವಲ 5.1% ಬರ್ತಿದೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಬರೀ ಈ ಟಾಪಿಕ್ 4 ಅವರ್ ಮಾತಾಡೋ ಅಷ್ಟು ಅಂಶಗಳಿದೆ. ಸಾಮಾನ್ಯ ಜನಕ್ಕೆ ಇದು ಇಂಪಾರ್ಟೆಂಟು. ಇದ್ರ ಜೊತೆಗೆ ನಿಮ್ ಕ್ವಶನ್ ಬಂದ್ಬಿಡ್ತೀನಿ. ಜನಕ್ಕೆ ಎಲ್ಲರಿಗೂ ಏನ್ ಬೇಕು ಗೊತ್ತಾ ಸರ್? ನೀವು 1 ಅವರ್ ಡಿಬೇಟ್ ಮಾಡಿ ಸರ್, ನಮಗ್ ಬೇಕಾಗಿರೋದು ಈಗ ಯಾವ ಶೇರ್ ಮೇಲೆ ದುಡ್ಡು ಹಾಕ್ಬೇಕು ಹೇಳಿ ಅಂತ ನೀವ್ ಹೇಳಿದ್ರಿ. ಅಲ್ಗೂ ಬರ್ತೀನಿ, ಆದ್ರೆ ಅದನ್ನ ಇವಾಗೆ ಹೇಳಬಾರ್ದು. 7 ಗಂಟೆಗೆ ಒಂದು 5 ನಿಮಿಷ ಮುಂಚೆ ಹೇಳ್ತೀನಿ, ಅಥವಾ 8 ಗಂಟೆಗೆ 5 ನಿಮಿಷ ಮುಂಚೆ ಹೇಳ್ಬೇಕು, ಅಲ್ಲಿವರೆಗೂ ನೋಡ್ಬೇಕು ಅಂದ್ರೆ, ಆಯ್ತಾ? ಸೊ ಇವಾಗ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟೆ. ಈ ಗೌರ್ಮೆಂಟ್ RBI ಇಂದ ಏನ್ ತಗೊಂತಿದೆ ಆ ಡಿವಿಡೆಂಟ್ ಇನ್ನೊಂದಿತ್ತು. ನಾನು ಇನ್ನೊಂದು ಕೇಳ್ತಾ ಇದ್ದೆ ನಾನು. ಅವ್ರ ಕಾನ್ಫಿಡೆನ್ಸ್, ಎಸ್ ವೆಲ್ ಸೆಡ್, ಓಕೆ, ಬಟ್ ಕಾನ್ಫಿಡೆನ್ಸ್ ನ ದಾಟದೇ ಇದ್ರೆ, ಕಾನ್ಫಿಡೆನ್ಸ್ ಮುಟ್ಟದೇ ಇದ್ರೆ ಏನಾಗುತ್ತೆ? ಕ್ಲಿಯರ್ ಆಗಿ ಕೊಡ್ತೀನಿ ನನ್ನ ವ್ಯೂಸ್ ಅನ್ನ. ನಾನು ಐ ಮೈಟ್ ಬಿ ರಾಂಗ್, ಬಟ್ ನಾನು 2 ಸೈಡ್ ವ್ಯೂ ಯಾವತ್ತೂ ಕೊಡಲ್ಲ. ಹಿಂಗಾದ್ರೆ ಹಿಂಗಾಗತ್ತೆ, ಹಂಗಾದ್ರೆ ಹಂಗಾಗತ್ತೆ ಅನ್ನಲ್ಲ. ಸ್ಟ್ರೈಟ್ ವ್ಯೂ ಕೊಡ್ತೀನಿ, ಬಟ್ ಐ ಮೈಟ್ ಬಿ ರಾಂಗ್. ನಂಬರ್ 1, ಇವತ್ತೇನಾನ BJP ಹಾಗೂ NDA ಟೋಟಲ್, BJP ಪ್ಲಸ್ ಅದರ್ಸ್ NDA ಏನಾನ 330 to 350 ಬಂದ್ರೆ ಟೋಟಲ್. ಇನ್ನೊಂದ್ಸಲ ಹೇಳಿ. NDA ಟೋಟಲ್ ಆಗಿ 330 to 350 ಬಂದ್ರೆ, ದಟ್ ಈಸ್ BJP ಪ್ಲಸ್ ಅದರ್ಸ್, ಆಲ್ ಪುಟ್ ಟುಗೆದರ್ ಎಲ್ಲ ಸೇರಿಸಿ ಅಲಯನ್ಸ್. NDA BJP ನೂ ಇದೆ, BJP ಪ್ಲಸ್ ಅದರ್ಸ್, ಪ್ರೈಮರಿ ಇಸ್ BJP. ಇವರೆಲ್ಲ ಟೋಟಲ್ 330 to 350 ಬಂದ್ರೆ, ಅದನ್ನ ಮಾರ್ಕೆಟ್ ಆಲ್ರೆಡಿ ನಿರೀಕ್ಷಿಸ್ತಾ ಇದೆ. ಮಾರ್ಕೆಟ್ಗೆ ಅದು ನ್ಯೂಟ್ರಲ್ ಆಗುತ್ತೆ. ಅಂದ್ರೆ ಮಾರ್ಕೆಟ್ ಮೇಲೂ ಹೋಗಲ್ಲ, ಕೆಳಗಡೆನೂ ಹೋಗಲ್ಲ. 330 to 350 ಬಂದ್ರೆ ಮಾರ್ಕೆಟ್ ವಿಲ್ ಟೇಕ್ ಇಟ್ ನ್ಯೂಟ್ರಲ್. ಎನಿಥಿಂಗ್ ಅಬೌವ್ 350 ಬಂದ್ರೆ, 350 to 380 ಬಂದ್ರೆ ಮಾರ್ಕೆಟ್ ವಿಲ್ ಟೇಕ್ ಇಟ್ ಪಾಸಿಟಿವ್. 380 400 ನಾವು 400 ದಾಟ್ತೀವಿ ಅಂತ ಇವ್ರೇನ್ ಹೇಳ್ತಿದ್ದಾರೆ. 400 ಪಾರ್ ಆದ್ರೆ ಮಾರ್ಕೆಟ್ ಖಂಡಿತವಾಗ್ಲೂ ಮೇಲೋಗುತ್ತೆ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ಜನಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ, ಗೌರ್ಮೆಂಟ್ ಮಾಡತ್ತಾ ಮಾಡಲ್ವಾ, ಮೋದಿ ಬರ್ತಾರಾ ಬರಲ್ವಾ ಅಲ್ಲ. ಈಗ ನೆನ್ನೆ ವಿರಾಟ್ ಕೊಹ್ಲಿ 33 ರನ್ ಹೊಡೆದ್ರು RCBಗೆ. 20 ಓವರ್ ಮ್ಯಾಚಿಗೆ 33 ಇಸ್ ಅ ಗುಡ್ ಸ್ಕೋರ್. ಆದ್ರೆ ನಾವು ವಿರಾಟ್ ಕೊಹ್ಲಿಯಿಂದ 100 ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲ ಮ್ಯಾಚು. ಅವ್ರು 33 ಹೊಡೆದ್ರು ನಮ್ಗೆ ಚಿಕ್ಕದಾಗಿ ಕಾಣುತ್ತೆ. ಇವಾಗ ಏನ್ ಇಂಪಾರ್ಟೆಂಟ್ ಅಂದ್ರೆ, ಗೌರ್ಮೆಂಟ್ ಮಾಡತ್ತ, ಅದೇ ಹರ್ಭಜನ್ ಸಿಂಗ್ ಬ್ಯಾಟಿಂಗ್ ಆಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದು 5 ರನ್ನು.
ಹರ್ಭಜನ್ ಹತ್ರ ನೋಡಿದ್ರೆ ನಾವು ಖುಷಿ ಬಿದ್ದು ಬಿಡ್ತೀವಿ, ಯಾಕಂದ್ರೆ ಅವರ ನಿರೀಕ್ಷೆನೇ ಕಡಿಮೆ. ಆಸ್ ಅ ಬ್ಯಾಟ್ಸ್ಮನ್ ಹರ್ಭಜನ್ ಸಿಂಗ್, ಬುಮ್ರಾ ಬ್ಯಾಟಿಂಗ್ ಆಡಿದ್ರೆ 2 ರನ್ ಹೊಡಿಬಹುದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬುಮ್ರಾ 20 ರನ್ ನೋಡಿದ್ರೆ ನಾವು ಎದ್ದಿ ಕುಣಿದಾಡ್ಬಿಡ್ತೀವಿ, ಯಾಕಂದ್ರೆ ಬುಮ್ರಾ ಇಂದ ಬ್ಯಾಟಿಂಗ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಅದೇ ಬುಮ್ರಾ ವಿಕೆಟ್ ಒಂದೇ ವಿಕೆಟ್ ತೆಗೆದ್ರೆ ನಮಗೆ ಬೇಜಾರು, ಬಿಕಾಸ್ ವಿ ಎಕ್ಸ್ಪೆಕ್ಟ್ ಮೋರ್ ವಿಕೆಟ್ಸ್ ಫ್ರಮ್ ಬುಮ್ರಾ. ಸೊ ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ನಿರೀಕ್ಷೆ ವೆಸಸ್ ಆಕ್ಚುವಲ್. ರೋಹಿತ್ ಶರ್ಮಾ 50 ರನ್ ನೋಡಿದ್ರೆ ನಮಗದು ಇಂಡಿಯಾ ಟೀಮ್ಗೆ ಲೆಕ್ಕನೇ ಇಲ್ಲ. ಯಾಕೆ ಅಂದ್ರೆ ನಮ್ಮ ನಿರೀಕ್ಷೆ ರೋಹಿತ್ ಶರ್ಮಾ ಇಂದ 100, ಅವ್ರು 80 ಹೊಡೆದ್ರು ಬೇಜಾರಾಗತ್ತೆ ನಮಗೆ. ಸೊ ಇಲ್ಲಿ ಏನ್ ನಾನು ಹೇಳ್ತಿದ್ದೀನಿ ಅಂದ್ರೆ 400 380 ದಾಟಿದ್ರೆ ಮಾರ್ಕೆಟ್ಗೆ ಅದು ಪಾಸಿಟಿವ್. 380 400 ದಾಟದೆ ಕಡಿಮೆ ಬಂದ್ರೆ ಮಾರ್ಕೆಟ್ಗೆ ಮೋದಿ ಗೌರ್ಮೆಂಟ್ ಮಾಡಿದ್ರು ಕೂಡ, NDA ಗೌರ್ಮೆಂಟ್ ಆದರೂ ಕೂಡ ಮಾರ್ಕೆಟ್ ವಿಲ್ ನಾಟ್ ಟೇಕ್ ಇಟ್ ಪಾಸಿಟಿವ್. ಯಾಕೆ ಅಂದ್ರೆ ಇನ್ ಪ್ರೈಸ್ ಆಲ್ರೆಡಿ ದಿಸ್ ಇಸ್ ಡಿಸ್ಕೌಂಟೆಡ್. ಈಗ ಆಲ್ರೆಡಿ ಮಾರ್ಕೆಟ್ ಮೇಲೆ ಹೋಗಿದೆ, ನಿರೀಕ್ಷೆಯಿಂದ ಮೇಲೆ ಹೋಗಿದೆ. ಈಗ ಚಂದನ್ ಶರ್ಮಾ ಅವ್ರು ಒಂಚೂರು ತಪ್ಪು ಮಾಡಿದ್ರೆ ಹಿಡ್ದಾಕ್ ಬಿಡ್ತಾರೆ, ಯಾಕೆಂದ್ರೆ ಇವ್ರು ಆಲ್ರೆಡಿ ಅಟ್ ದ ಟಾಪ್ ಆಸ್ ಅನ್ ಆಂಕರ್. ಬೇರೆಯವ್ರು ಯಾರೋ ಒಂಚೂರು ಆ ಕಡೆ ತಪ್ಪು ಮಾಡಿದ್ರೆ ಏನಾಗಲ್ಲ, ಬಿಡ್ರಿ ಅವ್ರು ದಿನ ತಪ್ಪು ಮಾಡ್ತಾರೆ, ಇವತ್ತು ಮಾಡಿದ್ರು ಅಂತ ಬಿಟ್ಬಿಡ್ತಾರೆ. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ 380 to 400 ನಂಬರ್ ಬರ್ಕೊಳ್ಳಿ, ಅದ್ರ ಮೇಲೆ ಬಂದ್ರೆ ಮಾರ್ಕೆಟ್ ಪಾಸಿಟಿವ್. ಅದೇ ಏನಾನ 330 to 300 ಬಂದ್ರೆ ಸ್ಟಿಲ್ ದೇ ವಿಲ್ ಫಾರ್ಮ್ ಗೌರ್ಮೆಂಟ್ಗೆ 272 ಬೇಕು ನಿಮಗೆ ಫಾರ್ಮ್ ಮಾಡಕ್ಕೆ. 300 to 330 ಆಲ್ಸೋ ದೇ ವಿಲ್ ಫಾರ್ಮ್ ದ ಗೌರ್ಮೆಂಟ್, ಬಟ್ ಮಾರ್ಕೆಟ್ ವಿಲ್ ಟೇಕ್ ಇಟ್ ಸ್ಲೈಟ್ಲಿ ನೆಗೆಟಿವ್. ಬಿಲೋ 300 ಬಂದ್ರೆ ಈವನ್ ದೋ ದೇ ವಿಲ್ ಫಾರ್ಮ್ ದ ಗೌರ್ಮೆಂಟ್ ಬೇಕಾಗಿರೋ 272. 272 to 300 ಏನಾನ ಬಂದ್ರೆ ಮಾರ್ಕೆಟ್ ವಿಲ್ ಟೇಕ್ ಇಟ್ ನೆಗೆಟಿವ್. 272 ಕೆಳಗಡೆ ಬಂದ್ರೆ will there be a crash? ಓಂ ನಮಃ ಶಿವಾಯ. ಆಮೇಲೆ ಇಷ್ಟಾದ್ಮೇಲೆ ಇನ್ನೊಂದು ಪಾಯಿಂಟ್ ಹೇಳಲೇಬೇಕು, ಯಾರಾನ ಗೌರ್ಮೆಂಟ್ ಫಾರ್ಮ್ ಮಾಡ್ಲಿ, ಲೆಟ್ NDA ಗೆಟ್ ಬಿಲೋ 272, 2 ವಾರ ಮಾರ್ಕೆಟ್ ಬೀಳುತ್ತೆ. ಇಂಡಿಯಾ ಶೈನಿಂಗ್ ಸ್ಟೋರಿ ಇಸ್ ಸೋ ಗ್ರೇಟ್. NDA ಅನ ಮಾಡ್ಲಿ, ಮೋದಿ ಅನ ಮಾಡ್ಲಿ, ರಾಹುಲ್ ಗಾಂಧಿ ಅನ ಮಾಡ್ಲಿ, ದೇವೇಗೌಡ್ರನ ಮಾಡ್ಲಿ, ಇಂಡಿಯಾ ಶೈನಿಂಗ್ ಸ್ಟೋರಿನ ಯಾರು ತಡೆಯಕ್ಕಾಗಲ್ಲ. ಆದರೆ ಶಾರ್ಟ್ ಟರ್ಮ್ಗೆ 2 ವಾರಕ್ಕೆ ರಿಸಲ್ಟ್ ಬಂದ ಇನ್ನೊಂದು 2 ವಾರಕ್ಕೆ ಕರೆಕ್ಷನ್ ಆಗುತ್ತೆ. ಸೊ ಪಾಯಿಂಟ್ ಸಿಂಪಲ್, 330 to 350 ನ್ಯೂಟ್ರಲ್, 300 to 330 ಸ್ಲೈಟ್ ನೆಗೆಟಿವ್, ಬಿಲೋ 300 ನೆಗೆಟಿವ್, 350 and 380 ಪಾಸಿಟಿವ್, ಅಬೌವ್ 380 ಅಬೌವ್ 400 ವೆರಿ ವೆರಿ ಪಾಸಿಟಿವ್ ಫಾರ್ ಶಾರ್ಟ್ ಟರ್ಮ್. ಲಾಂಗರ್ ಟರ್ಮ್ ಇಂಡಿಯಾ ಸ್ಟೋರಿ ಇಸ್ ಶೈನಿಂಗ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.